ನಮಸ್ಕಾರ ವೀಕ್ಷಕರೇ, ಮುಂದೆ ಏನಾಯಿತು ಅಂತ ಹೇಳಿ ತಿಳ್ಕೊಳ್ಳೋಣ ಬನ್ನಿ. ಹೀಗೆ ಆಂಜನೇಯ ಸೂಕ್ಷ್ಮ ದೇಹದಲ್ಲಿ ಮೈರಾವಣ ಅಂತಃಪುರವನ್ನು ಸೇರ್ಬೇಕಂತ ಹೇಳಿ ಹೋಗ್ತಾ ಇರ್ತಾನೆ. ಆ ಹೋಗುವ ದಾರಿಯಲ್ಲಿ ಆಯುಧಗಳನ್ನು ಧರಿಸಿ ಸೈನಿಕರು ಪಹರೆ ತಿರುಗ್ತಾ ಇರ್ತಾರೆ. ಅಲ್ಲಿನ ಭವನಗಳು ಮಣಿರತ್ನಗಳ ಕಾಂತಿಯಿಂದ ಕಂಗೊಳಿಸುತ್ತಾ ಇರ್ತವೆ. ಈ ಎಲ್ಲವನ್ನು ನೋಡ್ಕೊತ ಆಂಜನೇಯನು ಮೈರಾವಣನ ಅಂತಃಪುರವನ್ನು ಸೇರ್ಕೊತಾನೆ. ಅಂತಃಪುರವು ತುಂಬ ವಿಶಾಲವಾಗಿರುತ್ತೆ. ಅದರ 4 ದಿಶೆಗಳಲ್ಲಿ ಸಣ್ಣ ಸಣ್ಣ ಭವನಗಳಿರ್ತವೆ. ಬಲಿಷ್ಠವಾದ ಕಲ್ಲಿನ ಗೋಡೆಗಳಿಗೆ ಅಲ್ಲಲ್ಲಿ ಮಣಿರತ್ನಗಳನ್ನು ಹಚ್ಚಿರ್ತಾರೆ. ಅವುಗಳ ಕಾಂತಿ ಪ್ರಕಾಶಮಾನವಾಗಿರುತ್ತದೆ. ಅಂತಃಪುರದ ಕೊಠಡಿಗಳಲ್ಲಿ ಚಿತ್ರಪಟಗಳು, ಆಸನಗಳು, ಬಣ್ಣ ಬಣ್ಣದ ಪರದೆಗಳು ಕಾಣಿಸ್ತಾ ಇರ್ತವೆ. ಅಲ್ಲಿ ತುಂಬ ಶುಭ್ರವಾದ ಉಡುಪುಗಳನ್ನು ಧರಿಸಿ ಅರಿಶಿಣ, ಚಂದನ ಮುಂತಾದ ಸುಗಂಧ ದ್ರವ್ಯಗಳನ್ನು ಹಚ್ಚಿಕೊಂಡು ಅತ್ತಿತ್ತ ಪರಿಚಾರಿಕೆಯರು ಸುತ್ತಾಡ್ತಿರ್ತಾರೆ. ಅಂತಃಪುರದ ನೈಋತ್ಯ ದಿಶೆಯಲ್ಲಿ ಒಂದು ಕೊಠಡಿಯಿಂದ ಒಬ್ಬ ಸ್ತ್ರೀಯೊಬ್ಬಳು ತನ್ನ ಮಧುರ ಕಂಠದಿಂದ ರಾಮನಾಮವನ್ನು ಹಾಡ್ತಿರ್ತಾಳೆ. ಅದು ಮಾರುತಿ ಕಿವಿಗೆ ಬೀಳುತ್ತೆ. ಅವನು ಮೈ ಮರೆತು ಕುಣಿದಾಡಿಕೊಂಡು ಆ ಕಡೆ ಹೋಗ್ತಾನೆ. ಆಗ ಆ ಮಂದಿರದಲ್ಲಿ ಒಬ್ಬ ಸುಂದರವಾದ ಸ್ತ್ರೀಯನ್ನು ಕಾಣ್ತಾನೆ. ಅವನು ಅವಳನ್ನು ನೋಡ್ತಾನೆ. ಆಗ ಅವನಿಗೆ ಅನಿಸುತ್ತೆ, ಅವಳು ಮತ್ಸ್ಯವಲ್ಲಭ ಹೇಳಿದ ಚಂದ್ರಸೇನಳೇ ಇರಬಹುದು ಅಂತ ಊಹೆ ಮಾಡ್ತಾನೆ. ಅವಳ ಸುತ್ತ 4-6 ಜನ ದಾಸಿಯರು ಕೂಡ ನಿಂತ್ಕೊಂಡಿರ್ತಾರೆ. ಸ್ವಲ್ಪ ಸಮಯದ ನಂತರ ಅವಳು ಹಾಡೋದನ್ನು ನಿಲ್ಲಿಸ್ಬಿಟ್ಟು ವಿಷ್ಣುವಿನ ಪ್ರತಿಮೆ ಮುಂದೆ ಹೋಗಿ ನಮಸ್ಕಾರ ಸಲ್ಲಿಸ್ತಾಳೆ. ಆಗ ಆಂಜನೇಯನು ಆ ವಿಷ್ಣುವಿನ ಮೂರ್ತಿಯನ್ನು ನೋಡಿ ಆಶ್ಚರ್ಯ ಆಗಿಬಿಡತ್ತೆ. ವಿಷ್ಣು ವಿರೋಧಿಗಳಿರುವ ರಾಕ್ಷಸರ ಮಂದಿರದಲ್ಲಿ ವಿಷ್ಣುವಿನ ಮೂರ್ತಿ ಇದೆಯಲ್ಲ ಅಂತ ಹೇಳಿ. ನಂತರ ಅಲ್ಲಿನ ಪರಿಚಾರಿಕೆಯರು ಹೊರಗಡೆ ಹೋಗ್ಬಿಡ್ತಾರೆ. ಚಂದ್ರಸೇನೆ ಬಾಗಿಲುಗಳನ್ನು ಮುಚ್ಕೊಳ್ತಾಳೆ. ಆಗ ಆಂಜನೇಯ ತನ್ನ ನಿಜರೂಪದಿಂದ ಅವಳೆದುರು ಬಂದು ನಿಂತ್ಕೊತಾನೆ. ದೈತ್ಯ ವಾನರನನ್ನು ನೋಡಿ ಅವಳಿಗೆ ತುಂಬ ಗಾಬರಿ ಆಗಿಬಿಡುತ್ತೆ. ಆಗ ಆಂಜನೇಯ, ಅಮ್ಮ ಗಾಬರಿಯಾಗದಿರು, ನಾನು ಆಂಜನೇಯ, ಅಂಜನೀಪುತ್ರ ಅಂತ ಹೇಳಿ ತನ್ನ ವೃತ್ತಾಂತವನ್ನೆಲ್ಲ ಹೇಳ್ತಾನೆ. ಮೈರಾವಣನು ರಾಮಲಕ್ಷ್ಮಣರನ್ನು ಅಪಹರಣ ಮಾಡಿ ಇಲ್ಲಿ ತಗೊಂಡು ಬಂದಿದ್ದಾನೆ. ಅವರನ್ನು ಹುಡುಕುತ್ತಾ ನಾನು ಇಲ್ಲಿಗೆ ಬಂದಿದ್ದೇನೆ ಅಂತ ಹೇಳ್ತಾನೆ. ಆಗ ದೇವಕಾಂತೆ ಹೇಳ್ತಾಳೆ, ಪವನಪುತ್ರನೇ, ನಾನು ಶ್ರೀಹರಿಯನ್ನು ಅನುಸರಿಸಿ ಅವನನ್ನೇ ಮದುವೆಯಾಗಲು ಬಯಸಿದ್ದೇನೆ. ಅವನು ರಾಮಾವತಾರವನ್ನು ಧರಿಸಿ ಭೂಲೋಕದಲ್ಲಿರುವುದರಿಂದ ಭೂಮಿಗೆ ಬಂದು ಅವನ ದರ್ಶನಕ್ಕಾಗಿ ತಪಸ್ಸು ಮಾಡುತ್ತಿರುವಾಗ ಈ ಮೈರಾವಣನಿಂದ ನಾನು ಅಪಹರಿಸಲ್ಪಟ್ಟಿದ್ದೇನೆ. ಅವನು ನನ್ನನ್ನು ವಿಪರೀತವಾಗಿ ಮೋಹಿಸಿದ್ದರಿಂದ ನನಗೆ ವಿಶೇಷ ಮಂದಿರವನ್ನು ಕೊಟ್ಟಿದ್ದಲ್ಲದೆ ನನ್ನ ಇಷ್ಟ ದೈವವನ್ನು ಪ್ರಾರ್ಥಿಸಲು ಕೂಡ ಅನುಕೂಲ ಮಾಡಿಕೊಟ್ಟಿದ್ದಾನೆ. ಯಾಕಂದರೆ ಎಂದಾದರೂ ನಾನು ಮನಸ್ಸು ಬದಲಾಯಿಸಬಹುದು, ಅವನನ್ನು ಮೋಹಿಸಬಹುದು ಅನ್ನೋದು ಅವನ ನಂಬಿಕೆ, ಅವನ ವಿಶ್ವಾಸ. ಅವನು ಪ್ರತಿದಿನ ಬಂದು ನನ್ನ ಯೋಗಕ್ಷೇಮವನ್ನು ನೋಡಿಕೊಂಡು ಹೋಗ್ತಾ ಇರ್ತಾನೆ. ಆದರೆ ನನಗೆ ಎಂದಾದರೂ ನನ್ನ ಸ್ವಾಮಿಯ ದರ್ಶನ ಭಾಗ್ಯ ಸಿಗಬಹುದೇನೋ ಅನ್ನೋ ಆಸೆಯಿಂದ ನಾನು ಇಲ್ಲಿ ಇದ್ದೇನೆ. ಮೈರಾವಣನು ತುಂಬ ಬಲಶಾಲಿ, ಮಹಾಮಾಯಾವಿ. ಇತ್ತೀಚೆಗೆ ಯಾರೋ ನರರನ್ನು ಕರೆದುಕೊಂಡು ಬಂದಿದ್ದಾನೆ ಅಂತ ಹೇಳಿ ನಾನು ಕೇಳಿದ್ದೇನೆ. ಅವರೇ ರಾಮಲಕ್ಷ್ಮಣರು ಎಂದು ನಿನ್ನಿಂದ ಈಗ ನನಗೆ ತಿಳಿಯಿತು. ಆ ದೇವದೇವನಾದ ಶ್ರೀಮನ್ ನಾರಾಯಣನೇ ಇವನಿಗೆ ಬಂದಿಯಾದರೆ ನಮ್ಮಂಥ ಅಲ್ಪರ ಪಾಡೇನು? ನಾನಿನ್ನು ಇವನಿಗೆ ಆಹುತಿಯಾಗಬಹುದೇ ಎಂದು ಕಣ್ಣೀರು ಹಾಕ್ತಿರ್ತಾಳೆ. ಆಗ ಮಾರುತಿ, ತಾಯಿ, ಜಗನ್ನಾಟಕ ಸೂತ್ರಧಾರಿಯಾದ ಶ್ರೀರಾಮಚಂದ್ರನ ಲೀಲೆಗಳು ತಿಳಿಯಲು ಯಾರಿಗೆ ಸಾಧ್ಯ? ಇಂಥ ಅಭೇದ್ಯವಾದ ಈ ಮೈರಾವಣನ ಮಂದಿರಕ್ಕೆ ಪ್ರವೇಶಿಸಲು ನನಗೆ ಸಾಧ್ಯವಾಯಿತು ಅಂದರೆ ಅದಕ್ಕೆ ಆ ರಾಮನೇ ಕಾರಣ ಅಲ್ವಾ? ಲೋಕಾರಾಧ್ಯನಾದ ಅವನು ತುಚ್ಛ ರಾಕ್ಷಸನಿಗೆ ಸಿಕ್ಕು ತನ್ನನ್ನು ಬಿಡಿಸಲು ನಮ್ಮೆಲ್ಲರನ್ನೂ ನಿಮಿತ್ತ ಮಾತ್ರವನ್ನಾಗಿ ಕಪಟ ನಾಟಕವಾಡುತ್ತಿದ್ದಾನೆ. ದಂಡಕಾರಣ್ಯದಲ್ಲಿ ಕರದೂಷಣಾದಿ 14,000 ರಾಕ್ಷಸರನ್ನು, ಮಾಯಾವಿಗಳಾದ ಮಾರೀಚ, ಸುಬಾಹುಗಳನ್ನು ವಧಿಸಿದ ಕೋದಂಡರಾಮನಿಗೆ ಈ ರಾಕ್ಷಸನಿಷ್ಟು? ಅವನು ಯಾರನ್ನು ಕರ್ತೃಗಳಾಗಿ ನೇಮಕ ಮಾಡಿರ್ತಾನೋ ಅವರಿಂದಾನೇ ಆ ಕೆಲಸ ಮಾಡಿಸ್ತಾನೆ. ನೀನು ದುಃಖಿಸಬೇಡ. ಈಗ ನಾವು ಪೋಷಿಸಬೇಕಾದ ಕರ್ತವ್ಯದ ಬಗ್ಗೆ ಯೋಚನೆ ಮಾಡೋಣ ಅಂತ ಮಾರುತಿ ಹೇಳ್ತಾನೆ. ಅದಕ್ಕೆ ಚಂದ್ರಸೇನಳು ಸಂತೃಪ್ತಳಾಗಿ ಅವಳು ಮಾಡಬೇಕಾದ ಕರ್ತವ್ಯವನ್ನು ಹೇಳು ಅಂತ ಹೇಳಿ ಕೇಳ್ತಾಳೆ. ತಾಯಿ, ಸದ್ಯ ನೀನು
ಮೈರಾವಣನನ್ನು ಪ್ರೀತಿಸುವ ನಾಟಕ ಮಾಡಬೇಕಾಗಿದೆ. ಯಾಕಂದರೆ ಅವನು ತನ್ನ ಪ್ರಾಣಗಳನ್ನು ಎಲ್ಲೋ ರಹಸ್ಯವಾಗಿ ಇಟ್ಟಿದ್ದಾನಂತೆ. ಇದರಿಂದ ಅವನನ್ನು ಸಂಹರಿಸಲು ಯಾರಿಗೂ ಸಾಧ್ಯವಾಗುತ್ತಿಲ್ಲ. ಅವನನ್ನು ಸಂಹರಿಸಿದರೆ ರಾಮ ಲಕ್ಷ್ಮಣರನ್ನು ಕಂಡು ಅವರನ್ನು ಬಂಧಮುಕ್ತರನ್ನಾಗಿ ಮಾಡಿ ಕರೆದುಕೊಂಡು ಹೋಗ್ಬೋದು. ಆದ್ದರಿಂದ ನಿಮ್ಮಿಂದ ನನಗೆ ಈ ಸಹಾಯ ಆಗಬೇಕಾಗಿದೆ ಅಂತ ಹೇಳ್ತಾನೆ. ಆಗ ಚಂದ್ರಸೇನೆ ಹೇಳ್ತಾಳೆ, ವಾಯುನಂದನ, ಈ ದಾನವನ ದಶದಿಂದ ನಮ್ಮ ಸ್ವಾಮಿಯನ್ನು ಬಿಡಿಸಿಕೊಳ್ಳಲು ಹೇಗಾದರೂ ಪ್ರಯತ್ನಿಸಿ ಅವನ ಪ್ರಾಣ ರಹಸ್ಯವನ್ನು ನಾನು ತಿಳಿದುಕೊಂಡು ಬರ್ತೀನಿ. ಆದರೆ ನನ್ನದೊಂದು ಷರತ್ತು. ನೀನು ರಾಮ ಲಕ್ಷ್ಮಣರನ್ನು ಬಂಧನದಿಂದ ಬಿಡಿಸಿದ ನಂತರ ಶ್ರೀರಾಮನನ್ನು ನನ್ನ ಮಂದಿರಕ್ಕೆ ಕರೆದುಕೊಂಡು ಬಂದು ಅವರ ದರ್ಶನ ಭಾಗ್ಯ ಮಾಡಿಸಬೇಕು. ಈ ಮಾತನ್ನು ನೀನು ನಡೆಸಿಕೊಡ್ತೀಯಾ ಅಂದರೆ ನಾನು ಮೈರಾವಣನ ಪ್ರಾಣ ರಹಸ್ಯವನ್ನು ತಿಳಿದುಕೊಳ್ತೀನಿ ಅಂತ ಹೇಳ್ತಾಳೆ. ಆಗ ಮಾರುತಿ ಹೇಳ್ತಾನೆ, ಅಮ್ಮ, ಮೈರಾವಣ ಸಂಹಾರ ಕಾರ್ಯದಲ್ಲಿ ಸಹಾಯ ಮಾಡಿದ ನಿನಗೆ ತಪ್ಪದೇ ಶ್ರೀರಾಮನ ದರ್ಶನಕ್ಕೆ ಏರ್ಪಾಟು ಮಾಡುತ್ತೇನೆ. ನೀನು ಈ ಕಾರ್ಯದಲ್ಲಿ ನನಗೆ ಸಹಾಯ ಮಾಡು ಅಂತ ಹೇಳಿ ರಾಮಲಕ್ಷ್ಮಣರನ್ನು ನೋಡಿಕೊಂಡು ಬರಲು ಹೋಗ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಆಗ ಮಾರುತಿ ಶ್ರೀರಾಮಲಕ್ಷ್ಮಣರನ್ನು ಕಂಡುಕೊಳ್ಳಲು ಮಣಿಪುರದ ಬೀದಿಗಳಲ್ಲಿ ತಿರುಗ್ತಾನೆ. ಮತ್ಸ್ಯವಲ್ಲಭ ಹೇಳಿದಂತೆ ರಾಮ ಲಕ್ಷ್ಮಣರನ್ನು ಇಟ್ಟಿರುವ ದೇವಸ್ಥಾನವನ್ನು ಹುಡುಕಿ ಪ್ರತಿಯೊಂದು ಗುಡಿಯನ್ನು ಸಹ ನೋಡ್ತಾ ಇರ್ತಾನೆ. ಒಂದು ಬೀದಿಯಲ್ಲಿ ಒಂದು ದೊಡ್ಡ ದೇವಾಲಯ ಅವನಿಗೆ ಕಾಣಿಸುತ್ತೆ. ವಿಶಾಲವಾದ ಪ್ರಹರೀ ಗೋಡೆ, ಎತ್ತರವಾದ ಗೋಪುರ, 4 ಕಡೆಯಿಂದನೂ ಸಿಂಹದ್ವಾರಗಳಿಂದ ಆ ದೇವಸ್ಥಾನದ ಸುತ್ತ ರಾಕ್ಷಸರ ಸೈನಿಕರು ಗಸ್ತಿ ತಿರುಗುತ್ತಿರ್ತಾರೆ. ಈ ದೇವಾಲಯದಲ್ಲಿಯೇ ರಾಮಲಕ್ಷ್ಮಣರನ್ನು ಬಂಧಿಸಿರಬಹುದೇನೋ ಅಂತ ಭಾವಿಸ್ತಾ ಸೂಕ್ಷ್ಮ ರೂಪದಲ್ಲಿ ಆಲಯದಲ್ಲಿ ಪ್ರವೇಶಿಸ್ತಾನೆ. ಅಲ್ಲಿ ಸುಮಾರು 30 ಅಡಿ ಎತ್ತರವಾದ ದೇವಿ ವಿಗ್ರಹವನ್ನು ನೋಡ್ತಾನೆ. ಅದು ಕಾಳಿಕಾದೇವಿಯ ವಿಗ್ರಹವಾದ್ದರಿಂದ ನೋಡಿದಾಕ್ಷಣ ಭಯವನ್ನುಂಟು ಮಾಡುತ್ತಿತ್ತು. ಅಲ್ಲಿ ಸ್ವಲ್ಪ ದೂರದಲ್ಲಿ ಶ್ರೀರಾಮಲಕ್ಷ್ಮಣರನ್ನು ಬಂಧಿಸಿದ ದೃಶ್ಯವನ್ನು ಆಂಜನೇಯ ನೋಡ್ತಾನೆ. ಈ ಕಡೆ ಆಂಜನೇಯ ಚಂದ್ರಸೇನೆಯ ಮಂದಿರ ಬಿಟ್ಟು ಬಂದ ನಂತರ ಮೈರಾವಣ ಚಂದ್ರಸೇನೆಯ ಮಂದಿರಕ್ಕೆ ಬರ್ತಾನೆ. ಆಗ ಚಂದ್ರಸೇನೆ ಶ್ರೀಹರಿಯನ್ನು ಮನಸ್ಸಿನಲ್ಲಿ ನೆನೆಸ್ಕೊಳ್ಳುತ್ತಾ ಮುಗುಳ್ನಗೆಯಿಂದ ಅವನನ್ನು ವೀಕ್ಷಿಸ್ತಾಳೆ. ಹರ್ಷಚಿತ್ತಳಾಗಿದ್ದ ಅವಳನ್ನು ಮೈರಾವಣ ನೋಡಿ ಆಶ್ಚರ್ಯಚಕಿತನಾಗ್ಬಿಡ್ತಾನೆ. ಅಮಿತ ಸಂತೋಷದಿಂದ, ಸುಂದರಿ, ನಿನ್ನ ಮುಖದ ಮೇಲೆ ಎಂದೆಂದೂ ಕಾಣದ ಮಂದಹಾಸ ಈ ದಿನ ಕಾಣುತ್ತಿದೆ. ಇಂದಿಗಾದರೂ ನನ್ನ ಮೇಲೆ ನಿನ್ನ ಕೃಪಾ ವೀಕ್ಷಣೆಗಳು ಪಸರಿಸುವಂತೆ ಮಾಡಿದೆ. ನಾನು ಧನ್ಯನಾದೆ ಅಂತ ಹೇಳ್ತಾನೆ. ಆಗ ಅವಳು, ಪಾತಾಳ ಲಂಕಾಧೀಶನೇ, ಪ್ರೇಮಿಸುವುದಕ್ಕಿಂತಲೂ ಪ್ರೇಮಿಸಲ್ಪಡುವುದೇ ಶ್ರೇಷ್ಠವೆಂದು ತಿಳಿದುಕೊಂಡಿರುವೆನು. ಅದ್ವಿತೀಯ ಪರಾಕ್ರಮಿಯಾದ ನಿನ್ನಿಂದ ನಾನು ಪ್ರೀತಿಸಲ್ಪಟ್ಟಿದ್ದೇನೆ. ಇಷ್ಟು ಕಾಲ ನಾನು ಮೂರ್ಖಳಾಗಿ ಇದನ್ನು ಅರ್ಥ ಮಾಡಿಕೊಳ್ಳದೆ ತುಂಬ ಕಾಲಹರಣ ಮಾಡಿಬಿಟ್ಟೆ. ನಾಡಿದ್ದೇ ನಮ್ಮ ವಿವಾಹವಾಗಲಿ ಅಂತ ಹೇಳಿ ನಟಿಸುತ್ತಾ ಅವನಿಗೆ ತಿಳಿಸ್ತಾಳೆ. ಅವಳಲ್ಲಾದ ಈ ಬದಲಾವಣೆ ಕುಲದೇವತೆಯ ಮಹಿಮೆ ಅಂತ ಹೇಳಿ ಮೈರಾವಣ ಭಾವಿಸ್ತಾನೆ. ದೇವಿಗೆ ಆ ನರರನ್ನು ಬಲಿ ಕೊಡಲು ನಿಶ್ಚಯಿಸಿದ ತಕ್ಷಣ ಇವಳಲ್ಲಿ ಈ ಬದಲಾವಣೆ ಆಗಿದೆ. ನಾಳೆನೇ ಅವರನ್ನು ದೇವಿಗೆ ಬಲಿ ಕೊಟ್ಬಿಟ್ಟು ನಾಡಿದ್ದು ಈ ಸುಂದರಿಯನ್ನು ಮದುವೆ ಆಗಿಬಿಡ್ತೀನಿ ಅಂತ ಹೇಳಿ ರಾಮ ಲಕ್ಷ್ಮಣರನ್ನು ಬಂಧಿಸಿದಂತಹ ಆಲಯಕ್ಕೆ ಹೋಗ್ತಾನೆ. ಆಂಜನೇಯನು ರಾಮ ಲಕ್ಷ್ಮಣರ ಹತ್ರ ಹೋಗಿ ಮಾತನಾಡಬೇಕನ್ನೋಷ್ಟರಲ್ಲಿ ಮೈರಾವಣನ ಆಗಮನ. ಆಗ ಆಂಜನೇಯ ಕೋಲಾಹಲದಿಂದ ದೂರ ಸರಿದ್ಬಿಡ್ತಾನೆ. ಆಗ ಮೈರಾವಣನನ್ನು ಆಂಜನೇಯ ಮೊದಲ ಬಾರಿಗೆ ಅತಿ ಸಮೀಪದಲ್ಲಿ ನೋಡ್ತಾನೆ. ದೀರ್ಘವಾದ ಬಾಹುಗಳು, ಎತ್ತರವಾದ ಕಪ್ಪು ಬಣ್ಣದ ದೇಹ, ಹಣೆಯ ಮೇಲೆ ವಿಭೂತಿ, ರಕ್ತವರ್ಣದ ಕಣ್ಣುಗಳು, ದಟ್ಟವಾದ ಮೀಸೆ, ಅಮಿತ ತೇಜಸ್ಸಿನಿಂದ ಪ್ರಕಾಶಿಸ್ತಿರ್ತಾನೆ. ಅವನನ್ನು ನೋಡಿದ ಆಂಜನೇಯನಿಗೆ ಇಷ್ಟು ತೇಜೋಮಯನು ಐಶ್ವರ್ಯವಂತನು ಆದ ಮೈರಾವಣನಿಗೂ ರಾವಣನಿಗೂ ಒಳ್ಳೆಯ ಬುದ್ಧಿಯನ್ನು ದೇವರೇಕೆ ಕೊಡಲಿಲ್ಲ? ಪರಸ್ತ್ರೀ ವ್ಯಾಮೋಹವೆಂಬ ಒಂದು ಕೆಟ್ಟ ಗುಣ ಅವರನ್ನು ನೀಚರನ್ನಾಗಿಸಿದಲ್ಲದೆ ತಮ್ಮ ಮೃತ್ಯುವನ್ನು ತಾವೇ ಕೈಬೀಸಿ ಕರೆಯುವಂತಾಗಿದೆ ಎಂದು ತನ್ನಲ್ಲಿಯೇ ಹೇಳ್ಕೊತಾನೆ. ಮೈರಾವಣ ದೇವಿಯ ಮೂರ್ತಿಯ ಹತ್ತಿರ ಬಂದು ನಮಸ್ಕರಿಸಿ ರಾಮಲಕ್ಷ್ಮಣರ ಕಡೆ ನೋಡಿ ಜೋರಾಗಿ ನಗ್ತಾ ರಾಕ್ಷಸರನ್ನು ಉದ್ದೇಶಿಸಿ ಹೇಳ್ತಾನೆ, ಈ ನರರನ್ನು ನಾಳಿಗೆ ದೇವಿಗೆ ಬಲಿ ಕೊಡಬೇಕಾಗಿದೆ. ಅಲ್ಲಿಯವರೆಗೂ ಎಚ್ಚರದಿಂದಿರಿ ಅಂತ ಎಚ್ಚರಿಕೆ ಕೊಟ್ಟು ಹೋಗ್ತಾನೆ. ಅಷ್ಟರಲ್ಲಿ ಆಂಜನೇಯ ನಿಧಾನವಾಗಿ ದೇವಿ ವಿಗ್ರಹದ ಹಿಂದಕ್ಕೆ ಹೋಗಿ ಜೋರಾಗಿ ಮೈರಾವಣನೇ ಅಂತ ಕರೀತಾನೆ. ನಿನ್ನ ಭಕ್ತಿಗೆ ನಾನು ಮೆಚ್ಚಿದ್ದೇನೆ.
ಇಲ್ಲಿಯವರೆಗೆ ಜಂತುಗಳನ್ನು ಬಲಿಯಾಗಿ ಅರ್ಪಿಸಿದ ನೀನು ಅಪರೂಪವಾಗಿ ನರರನ್ನು ಬಲಿ ಕೊಡುತ್ತಿರುವುದು ನನಗೆ ತುಂಬ ಸಂತೋಷ ಆಗಿದೆ. ಆದರೆ ನಾಳಿನ ಬಲಿ ಕಾರ್ಯಕ್ರಮದ ಮೊದಲು ನನಗೆ ಶಾಕಾಹಾರವನ್ನು ಸಮರ್ಪಿಸು. ಆ ಆಹಾರವನ್ನು ಸ್ವತಃ ನಾನೇ ಭಜಿಸುತ್ತೇನೆ. ಬಂದಿಗಳನ್ನು ಇಲ್ಲಿಯೇ ಇರಿಸು. ಯಾರೂ ಒಳಗೆ ಇಲ್ಲದಂತೆ ಮಾಡಿ ಬಾಗಿಲುಗಳನ್ನು ಮುಚ್ಚಿ ಗವಾಕ್ಷಿಯಿಂದ ಆಹಾರವನ್ನು ಕಳಿಸಿಕೊಡು. ನಾಳಿಗೆ ನರಬಲಿಯನ್ನು ನಿನ್ನ ಸಮ್ಮುಖದಲ್ಲಿಯೇ ಸ್ವೀಕರಿಸುತ್ತೇನೆ ಅಂತ ಹೇಳ್ತಾಳೆ. ಆ ಮಾತುಗಳನ್ನು ಕೇಳಿಸ್ಕೊಂಡಂತಹ ಮೈರಾವಣ ಮತ್ತು ರಾಕ್ಷಸರು ದೇವಿಯೇ ಮಾತಾಡ್ತಿದ್ದಾಳೆ ಅಂತ ಹೇಳಿ ತುಂಬ ಸಂತೋಷ ಆಗ್ಬಿಡ್ತಾರೆ. ದೇವಿ ಕಟಾಕ್ಷ ಸಂಪೂರ್ಣವಾಗಿ ನಮ್ಮ ಮೇಲಾಗ್ಬಿಟ್ಟಿದೆ ಅಂತ ತಿಳಿದುಕೊಂಡು ಎಲ್ಲರೂ ಹೊರಕ್ಕೆ ಹೋಗಿ ಬಾಗಿಲುಗಳನ್ನು ಮುಚ್ಚಿಬಿಡ್ತಾರೆ. ಎಲ್ಲರೂ ಹೊರಗೆ ಹೋದ್ಮೇಲೆ ಮಾರುತಿ ಒಳಗಡೆಯಿಂದ ಬಾಗಿಲನ್ನು ಮುಚ್ಚುತ್ತಾನೆ. ಆಗ ಶ್ರೀರಾಮ ಲಕ್ಷ್ಮಣರನ್ನ ಬಂಧಿಮುಕ್ತರನ್ನಾಗಿ ಮಾಡ್ತಾನೆ. ಆಗ ಶ್ರೀರಾಮ ಹನುಮನನ್ನು ಆಲಂಗಿಸಿಕೊಂಡು, ಮಾರುತಿ, ನಿನ್ನ ಸಹಚರ್ಯ ದೊರೆತದ್ದು ನನ್ನ ಅದೃಷ್ಟವೆಂದು ಹೇಳ್ತಾನೆ. ಸ್ವಾಮಿ, ನಾನು ನಿಮಿತ್ತ ಮಾತ್ರನು, ನಾನು ನಿನ್ನ ಸೇವಕನು, ಇದೆಲ್ಲವೂ ನಿನ್ನ ಲೀಲೆ ಪ್ರಭು ಅಂತ ಹೇಳಿ ರಾಮನ ಪಾದಗಳಿಗೆ ನಮಸ್ಕರಿಸ್ತಾನೆ. ಅಷ್ಟರಲ್ಲಿ ಗವಾಕ್ಷಿ ಹತ್ರ ತುಂಬ ಕೋಲಾಹಲ ಆಗ್ತಿರತ್ತೆ. ಅದನ್ನು ಮಾರುತಿ ತಟ್ಟನೆ ಎದ್ದು ಹೋಗಿ ದೇವಿ ಮೂರ್ತಿಯನ್ನು ಪಕ್ಕಕ್ಕೆ ಸರಿಸ್ಬಿಟ್ಟು ಗವಾಕ್ಷಿಗೆ ಸರಿಯಾಗಿ ನಿಂತು ತನ್ನ ದೇಹವನ್ನು ಬೆಳೆಸಿ ತನ್ನ ಬಾಯಿಯನ್ನು ಗವಾಕ್ಷಿಗೆ ಸರಿಯಾಗಿಟ್ಟು ರಾಕ್ಷಸರು ಹಾಕಿದ ಆಹಾರವನ್ನೆಲ್ಲವನ್ನು ತಿನ್ನಲಿಕ್ಕೆ ಶುರು ಮಾಡ್ತಾನೆ. ತಾವು ತಂದ ಆಹಾರವನ್ನು ಸ್ವತಃ ದೇವಿಯೇ ತಿಂತಿದ್ದಾಳೆ ಅಂತ ಹೇಳಿ ರಾಕ್ಷಸರು ಭಾವಿಸ್ತಾರೆ. ಹಣ್ಣು ಹಾಲು ಯಥೇಚ್ಛವಾಗಿ ಆಂಜನೇಯನು ಭಜಿಸ್ತಾನೆ. ದೊಡ್ಡ ದೊಡ್ಡ ಬೋಗಣಿಗಳಲ್ಲಿ ಜೇನುತುಪ್ಪ, ಗೊಂಚಲುಗಟ್ಟಿ ಬಾಳೆಹಣ್ಣುಗಳು, ಅನ್ನ, ಪುಲಿಹೋರೆ, ಪೊಂಗಲ್ಲು, ಪಕ್ವಾನ್ನಗಳನ್ನು ನುಂಗ್ಬಿಡ್ತಾನೆ. ಆಹಾರವನ್ನು ಹೊತ್ತು ಹೊತ್ತು ಸುಸ್ತಾದ ರಾಕ್ಷಸರು ಮೂರ್ಛೆ ಬೀಳಕ್ಕೆ ಶುರು ಮಾಡ್ತಾರೆ. ಗವಾಕ್ಷಿಯ ಕಿಂಡಿಯಿಂದ ಇಣಿಕಿ ನೋಡಿದ ರಾಕ್ಷಸರನ್ನು ವಾಯುನಂದನ ಉಫ್ ಎಂದು ಊದ್ಬಿಟ್ಟು ಆ ಗಾಳಿಗೆ ಅವರು ದೂರ ಹೋಗಿ ಬೀಳ್ತಾರೆ. ಇದೆಲ್ಲ ನಡೆದ ಮೇಲೆ ಆಂಜನೇಯ ತನ್ನ ದೇಹವನ್ನು ಕುಗ್ಗಿಸ್ಬಿಟ್ಟು ಶ್ರೀರಾಮನ ಹತ್ರ ಬಂದು, ಪ್ರಭು, ಮೈರಾವಣನ ಸಂಹಾರದ ನಂತರ ನಿಮ್ಮ ದರ್ಶನ ಮಾಡಿಕೊಳ್ಳುತ್ತೇನೆ, ಆಶೀರ್ವದಿಸಿ ಅಂತ ಹೇಳಿ ದೇವಿಯ ಮೂರ್ತಿಯನ್ನು ಯಥಾಸ್ಥಿತಿಯಲ್ಲಿಟ್ಟು ಹೊರಗೆ ಹೋಗ್ತಾರೆ. ನಗರದ ಬೀದಿಗಳಲ್ಲಿ ಹೋಗ್ತಾ ಇರಬೇಕಂದ್ರೆ ಆಂಜನೇಯನನ್ನು ನೋಡಿದ ರಾಕ್ಷಸರನ್ನೆಲ್ಲರನ್ನೂ ಆಂಜನೇಯನು ಸಾಯಿಸ್ತಾ ಬರ್ತಾ ಇರ್ತಾನೆ. ಈ ವಿಷಯವನ್ನು ರಾಕ್ಷಸರು ಮೈರಾವಣನಿಗೆ ತಿಳಿಸ್ತಾರೆ. ಪರಿಚಾರಿಕೆಯರು ಚಂದ್ರಸೇನಿಗೆ ತಿಳಿಸ್ತಾರೆ. ಮಾರುತಿಯ ಮುಷ್ಟಿಯ ಹೊಡೆತಗಳಿಗೆ ಹುಳಗಳಂತೆ ಮೈರಾವಣನ ರಾಕ್ಷಸರು ಸಾಯ್ತಾ ಇರ್ತಾರೆ. ಆಗ ಮೈರಾವಣ, ಇದೇನಿದು, ನಾಳೆ ನರರಾದ ರಾಮಲಕ್ಷ್ಮಣರನ್ನು ಬಲಿ ಕೊಡಬೇಕಾಗಿದೆ, ನಾಡಿದ್ದು ಚಂದ್ರಸೇನನೊಂದಿಗೆ ವಿವಾಹವಾಗಬೇಕಾಗಿದೆ, ಈ ಸಮಯದಲ್ಲಿ ಈ ಕೋತಿ ಎಲ್ಲಿಂದ ಬಂತು, ಹೇಗೆ ಬಂತು ಅಂತ ಯೋಚನೆ ಮಾಡ್ತಿರ್ತಾನೆ. ಅವನು ಯಾರಿರಬಹುದು? ರಾಮ ಲಕ್ಷ್ಮಣರನ್ನು ಲಂಕಾ ಯುದ್ಧದಲ್ಲಿ ರಕ್ಷಿಸುತ್ತಿರುವ, ಹಿಂದೆ ಲಂಕೆಯನ್ನು ಅನೇಕ ಶೂರ ವೀರ ರಾಕ್ಷಸರನ್ನು ವಧಿಸಿದ, ಲಂಕಾದಹನ ಮಾಡಿದ ಆಂಜನೇಯನಿರಬಹುದೇ? ಯಾರಾದರೆ ಏನಂತೆ, ದೇವಿ ಕೃಪೆಗೆ ನಾನು ಪಾತ್ರನಾಗಿದ್ದೇನೆ, ನನಗೆ ಯಾಕೆ ಅಂಜಿಕೆ ಅಂತ ಮೈರಾವಣ ಧೈರ್ಯ ತಂದುಕೊಂಡು ಆ ವಾನರನ್ನು ಬಂಧಿಸಿ ನನ್ನ ಬಳಿ ಕರೆದುಕೊಂಡು ಬನ್ನಿ ಅಂತ ಹೇಳಿ ಸೈನಿಕರಿಗೆ ಆಜ್ಞೆ ಮಾಡ್ತಾನೆ. ಅವನು ಚಂದ್ರಸೇನೆಯ ಮಂದಿರಕ್ಕೆ ಹೋಗ್ತಾನೆ. ಅಲ್ಲಿ ಚಂದ್ರಸೇನೆಯು ಮೈರಾವಣನನ್ನು ಕಂಡು ಅವನನ್ನು ಬರಮಾಡ್ಕೊಳ್ತಾಳೆ. ಆಗ ಅವಳು ಅವನ ಹತ್ರ ಕೇಳ್ತಾಳೆ, ಇದೇನು ದಾರುಣ, ಯಾರೋ ವಾನರ ಇಲ್ಲಿಗೆ ಬಂದು ರಾಕ್ಷಸರನ್ನೆಲ್ಲ ಸಂಹರಿಸಿದ್ದಾನಂತಲ್ಲ. ಅವಳ ಆ ರೀತಿ ಕೇಳ್ತಾ ಇದ್ದಾಗ ಅವನಿಗೆ ತುಂಬ ಸಂತೋಷ ಆಗುತ್ತೆ. ಆಹಾ, ಒಂದೇ ದಿನದಲ್ಲಿ ಅದೆಷ್ಟು ಅಂಜಿರುವಳು ಅಂತ ಭಾವಿಸಿ, ಪ್ರಿಯೆ, ನೀನೇನು ವಿಚಲಿತಲಾಗಬೇಡ, ನಮ್ಮ ಪಾತಾಳ ಲಂಕೆಯ ವಾಸಿಗಳು ಅವನನ್ನು ಇದೀಗ ಹೋಗಿ ನಿರ್ಜಿಸಿ ಬರುತ್ತಾರೆ ಅಂತ ಹೇಳ್ತಾನೆ. ಆಗ ಚಂದ್ರಸೇನೆ, ಮಣಿಪುರಾಧೀಶನೇ, ಸಾಮಾನ್ಯನಾದ ಒಂದು ಕೋತಿ ಪಾತಾಳ ಲಂಕೆಯಲ್ಲಿ ಪ್ರವೇಶಿಸಿ ಮಹಾಬಲಶಾಲಿಯಾದ ದಾನವರನ್ನು ಇಷ್ಟು ಭಯಭ್ರಾಂತರಾಗಿ ಮಾಡ್ತಾನೆ ಅಂತಂದರೆ ನನಗೆ ಯಾಕೋ ದಿಕ್ಕು ತೋಚದಂತಾಗ್ತಾ ಇದೆ. ಮನಸ್ಸನ್ನು ಬದಲಾಯಿಸ್ಕೊಂಡು ನಿಮ್ಮನ್ನು ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೆ. ಇದು ಎಂಥ ಉಪದ್ರವ, ನಾಳೆ ನಿಮಗೇನಾದರೂ ಆಗಿಬಿಟ್ರೆ ನನ್ನ ಪಾಡೇನು, ನನ್ನ ಗತಿ ಏನು ಅಂತ ಹೇಳಿ ರೋಧಿಸ್ತಿರ್ತಾಳೆ. ಮೈರಾವಣ ಅವಳ ಮಾತುಗಳಿಗೆ ಮತ್ತಷ್ಟು ಸಂತೋಷ ಭರಿತನಾಗ್ಬಿಡ್ತಾನೆ. ಇವಳು ನನ್ನ ಮೇಲೆ ಇಟ್ಟಿರೋ ಪ್ರೀತಿ ವಾತ್ಸಲ್ಯ ನಿಜವಾಗಿಯೇ ಇದೆ. ನನ್ನ ಕ್ಷೇಮದ ಬಗ್ಗೆ ಇವಳು ಚಿಂತಿಸ್ತಿದ್ದಾಳೆ ಅಂತ ಅಂದರೆ ಅವಳಿಗೆ ನನ್ನ ಜೀವರಹಸ್ಯವನ್ನು ಹೇಳುವುದು ಒಳ್ಳೆಯದು ಅಂತ ಅನ್ನಿಸ್ತಾ ಇದೆ. ಆಗ ಜೋರಾಗಿ ನಗುತ್ತಾ, ಪ್ರಿಯೆ, ಈ ಮೈರಾವಣನ ಪ್ರೀತಿಗೆ ಪಾತ್ರಳಾದ ನೀನು ಈ ರೀತಿ ದುಃಖಿಸುವುದು ಸರಿಯಲ್ಲ. ನನ್ನನ್ನು ಯಾರೂ ಏನೂ ಮಾಡಲಾರರು.
ನನ್ನ ಪಂಚಪ್ರಾಣಗಳು ನನ್ನ ದೇಹದಲ್ಲಿ ಇರುವುದಿಲ್ಲ. 5 ಭ್ರಮರಗಳ ರೂಪದಲ್ಲಿದೆ. ಅವು ಭೂಮಿಯ ಉಪರಿತಲದಲ್ಲಿ ಸಂಚರಿಸ್ತಾ ಇದ್ದಾವೆ. ನಮ್ಮ ರಾಜಧಾನಿಗೆ ಬರುವ ಒಂದು ಬಿಲಮಾರ್ಗದ ಮೇಲಿರುವ ಒಂದು ಗಟ್ಟಿ ಶಿಲೆಯ ಕೆಳಗೆ ಅವುಗಳ ವಾಸಸ್ಥಾನವಿದೆ. ಅವು ಬೆಳಿಗ್ಗೆ ಅಲ್ಲಿಂದ ಹೊರಟು ಸೂರ್ಯಾಸ್ತದ ಸಮಯದಲ್ಲಿ ಮತ್ತೆ ಅಲ್ಲಿಗೆ ಬಂದು ಸೇರ್ತವೆ. ಒಂದೊಂದು ದಿಕ್ಕಿಗೆ ಒಂದೊಂದು ಹೊರಟು ಸಂಚರಿಸಿ ಬರ್ತವೆ. 5 ದುಂಬಿಗಳನ್ನು ಒಂದೇ ಸಲ ಸಂಹರಿಸಿದಾಗಲೇ ನನ್ನ ಪ್ರಾಣ ಹೋಗುತ್ತದೆ. ಗಾಳಿಯಲ್ಲಿ ಅತಿ ವೇಗವಾಗಿ ಸಂಚರಿಸುವ ಆ ದುಂಬಿಗಳನ್ನು ಒಂದೇ ಸಲ ಕೊಲ್ಲುವುದು ಅಸಾಧ್ಯವೇ ಸರಿ. ಶಿಲೆಯ ಕೆಳಗೆ ಅವುಗಳು ಇದ್ದಾಗ ಕೊಲ್ಲಲು ಪ್ರಯತ್ನಿಸಿದರೆ ಅವುಗಳಲ್ಲಿ ಯಾವುದಾದರೊಂದು ತಪ್ಪಿಸಿಕೊಂಡರೂ ಸಹ ನನ್ನ ಪ್ರಾಣ ಹೋಗುವುದಿಲ್ಲ. ಅದು ಅಲ್ಲದೆ ರಾಕ್ಷಸರ ದುಂಬಿಗಳು ಅವುಗಳ ಜಂಕಾರಕ್ಕೆ ಸಾಮಾನ್ಯರು ಪ್ರಾಣಗಳನ್ನೇ ಕಳೆದುಕೊಳ್ಳಬಲ್ಲರು. ಅವುಗಳ ರೆಕ್ಕೆಗಳ ಗಾಳಿಗೆ ಎದುರಿಸಿ ನಿಲ್ಲುವುದು ಅಸಾಧ್ಯ. ಸುಂದರಿ, ಈಗ ಹೇಳು, ನನ್ನನ್ನು ಜಯಿಸುವುದು ಯಾರಿಗಾದರೂ ಸಾಧ್ಯವೇ ಅಂತ ಹೇಳ್ತಾನೆ. ಆಗ ಚಂದ್ರಸೇನೆ ಸಂತೋಷವನ್ನು ತೋರಿಸುವಂತೆ ನಟಿಸ್ತಿರ್ತಾಳೆ. ಅಮ್ಮಯ್ಯ, ಇದೀಗ ನನಗೆ ಸಮಾಧಾನ ಆಯಿತು. ನಾನಿನ್ನೂ ನಿಶ್ಚಿಂತೆಯಿಂದ ಇರಬಹುದು. ಆ ವಾನರರನ್ನು ನಿರ್ಜಿಸಿರಿ. ನಾಳೆ ಆ ನರರನ್ನು ಬಲಿ ಕೊಡಿರಿ. ನಾಡಿದ್ದಲ್ಲವೇ ನಮ್ಮ ಪಾಣಿಗ್ರಹಣ ಮುಹೂರ್ತ ಎಂದು ಹೇಳ್ತಾಳೆ. ಮೈರಾವಣನಿಗೆ ಚಂದ್ರಸೇನೆ ಮುಖದ ಮೇಲಿರುವ ಕಾಂತಿಯನ್ನು ನೋಡಿ ಸಂತೋಷ ಆಗ್ಬಿಡುತ್ತೆ. ಅವನಿಗೇನು ಗೊತ್ತು, ಅವಳ ಮುಖದ ಕಾಂತಿ ಅವನ ಕ್ಷೇಮವನ್ನು ಅರಿತು ಅಲ್ಲ. ನಂತರ ಮೈರಾವಣನು ಒಂದು ಸಭೆಯನ್ನು ಕರೀತಾನೆ. ಸೈನ್ಯಾಧಿಪತಿಗಳನ್ನು ಕೇಳ್ತಾನೆ. ಅವರು ಬಾಡಿದ ಮುಖಗಳಿಂದ, ದಾನವೇಂದ್ರನೇ, ಅದು ಸಾಮಾನ್ಯನಾದ ಮರ್ಕಟವಲ್ಲ. ಅದನ್ನು ಹಿಡಿಯಲು ಹೋದ ಸೈನ್ಯವೆಲ್ಲವೂ ನಾಶವಾಯಿತು. ಇನ್ನಷ್ಟು ಸೈನ್ಯದಿಂದ ನಾವೇ ಖುದ್ದಾಗಿ ಹೋಗುವವರಿದ್ದೇವೆ ಎಂದು ತಲೆ ತಗ್ಗಿಸಿಕೊಂಡು ನುಡಿತಾರೆ. ಮೈರಾವಣ ತುಂಬ ಕೋಪ ಮಾಡಿಕೊಂಡು, ಛೇ, ಅಜೇಯ ಬಲ ಸಂಪನ್ನರು, ಬೆಟ್ಟಗಳನ್ನು ಹಿಟ್ಟು ಮಾಡುವ ಶಕ್ತಿಯುಳ್ಳ ನಮ್ಮ ಸೈನಿಕರು ಒಂದು ಸಾಮಾನ್ಯ ಕೋತಿಯನ್ನು ನಿರ್ಜಿಸಲು ಅಸಮರ್ಥರಾಗಿದ್ದಾರೆಯೇ? ಇದು ನನಗೆ ಸಹಿಸಲಾರದಷ್ಟು ಅವಮಾನವಾಗಿದೆ. ಇನ್ನು ಉಪೇಕ್ಷಿಸುವಂತಿಲ್ಲ. ನಾನು ಖುದ್ದಾಗಿ ಪಾತಾಳ ಲಂಕೆಯಲ್ಲಿ ನುಗ್ಗಿದ ಆ ಕೋತಿಯನ್ನು ನಾನೇ ಸಂಹರಿಸ್ತೀನಿ ಅಂತ ಹೇಳ್ತಾನೆ. ಅವನು ಗದೆ, ಖಡ್ಗ, ಶೂಲ ಮುಂತಾದ ಆಯುಧಗಳನ್ನು ಧರಿಸಿ ರಥಾರೂಢನಾಗಿ ಆಂಜನೇಯನು ರಾಕ್ಷಸರನ್ನು ಸಂಹರಿಸುತ್ತಿದ್ದ ಸ್ಥಳಕ್ಕೆ ಹೋಗ್ತಾನೆ. ಮುಂದೆ ಮೈರಾವಣನ ವಧೆ ಹೇಗಾಯಿತು ಅಂತ ಮುಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ.